ಸ್ವಾಗತ ಮಾಡಿ ಇವತ್ತು ನಾವು ಏನು ದೊಡ್ಡ ಕೆರೆ ಏನು ನಾವು ಗಂಗಾ ಪೂಜೆ ಮಾಡಿದ್ದೀವಿ. ನೋಡೋಕ್ಕೆ ಗಂಗಾ ಪೂಜೆ ನಾವು ಮಾಡಿದ್ದೀವಿ. ಆ ನೀರು ಬರೋಕ್ಕೆ ಎಷ್ಟು ಕಷ್ಟ ಆಗೈತೆ. ಸುಮಾರು 20-25 ವರ್ಷಗಳಿಂದ ಏನು ನೀರು ನಮ್ಗೆ ಬರ್ತಾಯಿದೆ. ಹಿಂದೆನೂ 20-25 ವರ್ಷ ಹಿಂದೆನೂ ತುಂಬ ಜನ ಅಧಿಕಾರದಲ್ಲಿ ಇದ್ದರು. ಅವ್ರು ಯಾರ ಕೈನಲ್ಲೂ ಈ ಕೆಲಸ ಸಾಹೇಬರು ನಮ್ಮ ನಾಯಕರು ಏನು ಮಾಡಿದಾರೆ ಆ ಕೆಲಸ ಯಾರ ಕೈನಲ್ಲೂ ಆ ಕೆಲಸ ಮಾಡೋಕ್ಕೆ ಆಗಿಲ್ಲ. ನಮ್ಮ ಸಾಹೇಬರು ಮಾಡಿದ್ದಾರೆ, ನಮ್ಮ ನಾಯಕರು ಮಾಡಿದ್ದಾರೆ. ಅದು ನಾವು ಹೆಮ್ಮೆಯಿಂದನೂ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಚಾರ, ಸಾಹೇಬರು ಈ ಬರ್ತಾ ಇರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗ್ತಾಯಿತ್ತು? ನೀರು ಬರ್ತಾ ಇತ್ತಾ? ನಾವು ನೀರಿಗೆ ಹಿಂದೆ ಎಷ್ಟು ನಾವು 1 ತಿಂಗಳು 1.5 ತಿಂಗಳು ನೀರು ಒಂದು ಸತಿ ಬರ್ತಾಯಿದ್ರು, ಬಿಡ್ತಾಯಿದ್ರು. ಸಾಹೇಬರು ಬಂದ ಮೇಲಿಂದಾನೇ ನಮ್ಮ ಇಷ್ಟು ಹೇಮಾವತಿ ತಾಯಿ ಬಂದಿರೋದು. ಆಮೇಲೆ ಇಷ್ಟು ನಮ್ಮ ಇಷ್ಟು ಅಭಿವೃದ್ಧಿ ಆಗೋಕ್ಕೆ ಕಾರಣ ಸಾಹೇಬರು, ನಮ್ಮ ಸಾಹೇಬರು ಅಂತ ನಾನು ನೇರವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ, ಸಿರಾಗೆ ಹೆಣ್ಣು ಕೊಡೋಲ್ಲ ಅಂತ ಹೇಳ್ತಾಯಿದ್ರು. ಸಾಹೇಬ್ರು ಹೇಳ್ತಾಯಿದ್ರು, ಬೇರೆಯವ್ರು ಹೇಳ್ತಾಯಿದ್ರು. ಇದು ಲೋಕಣ್ಣ ಗೊತ್ತಿರಬಹುದು. ಒಂದು ಕಾಲದಲ್ಲಿ ನಮ್ಮ ತಾಯಿ ಕೊಡೋಕ್ಕೆ ನಮ್ಮ ತಾತ ಇಲ್ಲಪ್ಪ ಇಲ್ಲಿ ಸಿರಾಗ್ ನಾವು ಹೆಣ್ಣು ಕೊಡೋಲ್ಲ, ನೀರು ನಿನ್ನ ಬರ ಅಂತ ಹೇಳಿದ್ರು. ಅದೇ ಸಾಹೇಬರು ಉದಾಹರಣೆ ಕೊಡೋದು. ನಾವು ಪುಣ್ಯ ಮಾಡಿದ್ದೀವಿ, ಇಂಥ ನಾಯಕರು ನಮಗೆ ಸಿಕ್ಕೋರಂದರೆ ಅದು ನಮ್ಮ ಪುಣ್ಯ ಅಂತ ನಾವು ಹೇಳ್ತಾ, ಆ ಭಗವಂತರಿಗೆ, ಅಲ್ಲಾಗೆ, ಆ ದೇವರಿಗೆ ಒಂದೇ ನಾನು ಪ್ರಾರ್ಥನೆ ಮಾಡೋದು, ನಮ್ಮ ಸಾಹೇಬರಿಗೆ ಆರೋಗ್ಯವಾಗಿ ಇರಲಿ, ಇನ್ನು ಮುಂದಿನ ದಿನಗಳು ಇನ್ನೂ ಅವ್ರಿಗೆ ರಾಜಕೀಯವಾಗಿ ಶಕ್ತಿ ಬರಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಇವತ್ತು ಬಾಗ್ನ ಬೆಳೆದಕ್ಕೆ ನಾನು ಫೋಟೋ ತೆಗೆಸ್ಕೋಬೇಕು ಅಂತ ಎಲ್ಲ ಬರ್ತೀವಿ. ಹಿಂದೆ ಸಾಹೇಬ್ರು ನೀರು ತರಬೇಕಾದ್ರೆ ಸಾಹೇಬ್ರು ಪಟ್ಟಂತ ಕಷ್ಟ ಯಾರಿಗೂ ಗೊತ್ತಿಲ್ಲ. ತುಂಬಾ ಕೆಳಮಟ್ಟಕ್ಕೆ ಮಾತಾಡಿದ್ದಾರೆ. ಇಲ್ಲಿ ನಮ್ಮ ತಾಯಿಯವ್ರ ಅಧ್ಯಕ್ಷ ಇದ್ದಾಗ 2013ರಿಂದ 2014ರಲ್ಲಿ ನಮ್ಮ ತಾಯಿ ಅಧ್ಯಕ್ಷ ಆದಾಗ ನಾನು ನಮ್ಮ ಗುಬ್ಬಿಯಿಂದ ನೀರು ಬರುತ್ತೆ ನಮ್ಗೆ ಎಸ್ಕೇಪ್ ಚಾನಲ್ ಅಲ್ಲಿ. ಒಂದು ತೋಟದಲ್ಲಿ ನೀರು ಹೋಗ್ತಿರುತ್ತೆ, ಅಲ್ಲಿ ಹೊಲ ಪಕ್ಕದಲ್ಲಿ ಹೊಲ ಕೊರಿಯುತ್ತೆ ಅಂತ ನೀರು ಬಿಟ್ಟಿರಲ್ಲ. ಸಾಹೇಬ್ರು ಹೇಳ್ತಾರೆ ಬಿಡ್ತೀನಿ ಬಿಡಮ್ಮ ಅಂದ್ರೆ ತುಂಬಾ ಊರಿನ ಜನ ಎಲ್ಲ ತುಂಬಾ ಗಲಾಟೆ ಮಾಡ್ತಾರೆ. ಅಂದ್ರೆ ಇವತ್ತು ಎಲ್ಲ ನಾವು ನೀರು ಕುಡಿತಿದೀವಿ, ಇಲ್ಲಿ ಬಂದು ಬಾಗ್ನ ಬಿಡ್ತಿದೀವಿ. ಅದರಿಂದ ಹಿಂದಂತ ತುಂಬಾ ಪರಿಶ್ರಮ ತುಂಬಾ ಜನದ ಇದ್ದಾರೆ. ಇಲ್ಲಿ ಕಾರಣೀಭೂತರಾಗಿರೋಂಥ ಪ್ಯಾರಸಾಬ್ರು ಆಗಿರ್ಬೋದು, SK ದಾಸಪ್ಪ ಆಗಿರ್ಬೋದು, ನಮ್ಮ ನಾಗರಾಜಣ್ಣ ಆಗಿರ್ಬೋದು, ತುಂಬಾ ಜನ ಹೋರಾಟ ಇದೆ. ಇವತ್ತೇನೋ ನಾವು ನೀರು ಕುಡಿತಿದೀವಿ. ನಾನು ಏನ್ ಹೇಳೋದಂದ್ರೆ ಶಿರಾ ಜನತೆಗೆ ನೀರು ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ತುಂಬಾ ಜನಗಳ ಇದಿದೆ. ಮಿತವಾಗಿ ಬಳಸಿ, ನೀರ್ನ ಆದಷ್ಟು ಉಳಿಸಿ. ಈಗೇನೋ ಸಾಹೇಬ್ರು ನೀರ್ ತತ್ತಿದ್ದಾರೆ, ಕೋಡೆ ಹೋಗ್ತಾ ಇದೆ. ಆದ್ರಿಂದ ಅವ್ರ ಪರಿಶ್ರಮ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತುಂಬಾ ಕಷ್ಟಪಟ್ಟವ್ರು ಇವತ್ತಿದ್ದಾರೆ, ಇಲ್ಲದೇ ಇದ್ದಾರೆ. ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕು. ಯಾಕೆಂದ್ರೆ ನೀರು ತರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಸಾಹೇಬ್ರು. ನೀರ್ ತರೋದಕ್ಕೆ ಅವ್ರು ಪಟ್ಟಂತ ಕಷ್ಟ ನಾವೆಲ್ಲ ಇಲ್ಲಿ ಕುತ್ಕೊಂಡು ಆರಾಮಾಗಿ ನೀರ್ ಕುಡಿತಿದೀವಿ, ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ. ಬಿಟ್ರೆ ಯಾವುದೇ ಕಾರಣಕ್ಕೂ ಇದ್ರ ಪರಿಶ್ರಮ ಸಾಹೇಬ್ರಿಗೆ ಸಲ್ಲಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಇಲ್ಲಿ ನಮ್ಮ ಮೈಸೂರಲ್ಲಿ ಒಂದು ತಾಯಿ ಕಾವೇರಿಯ ಒಂದು ಪ್ರತಿಮೆ ಮಾಡಿ ಅಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ. ಆ ರೀತಿ ನಮ್ಮ ಹೇಮಾವತಿ ತಾಯಿಯ ಒಂದು ಪ್ರತಿಮೆ ಮಾಡಿ ಅದ್ರ ಪ್ರಕೃತಿಯಲ್ಲಿ ನಮ್ಮ ಸಾಹೇಬ್ರವರ ಶಿಲಾಶಾಸನ ಇರ್ಬೇಕೋ ಬಿಡುವ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಇಡ ಅಂತದ್ದೇನಾದ್ರು ಆದ್ರೆ ನಮ್ಮ ಸಾಹೇಬ್ರು ಶಿಲಾಶಾಸನ ಇಟ್ಟು ಅವ್ರಿಗೆ ಒಂದು ಗೌರವ ಕೊಡುವಂತ ಕೆಲಸ ಆಗ್ಬೇಕು. ಯಾಕೆಂದ್ರೆ ಇವತ್ತು ನೀರು ಬಂದಿರೋದಕ್ಕೆ ನಮ್ಮ ಊರಲ್ಲಿ ಎಷ್ಟು ಹೆಣ್ ಕೊಡಕ್ಕೆ ಇನ್ನು ಮುಂದೆ ನೋಡ್ತಿದ್ರು. ಇವತ್ತು ಶಿರಾಕ್ಕೆ ಹೆಣ್ ಕೊಡೋದಿರ್ಲಿ, ಶಿರಾದಾಗ ಒಂದು ಸೈಟ್ ತಗೊಳಕ್ ಆಗ್ತಿಲ್ಲ. ಬೆಂಗಳೂರಲ್ಲಿ ಸೈಟ್ ತಗೋಬಹುದು. ಇಲ್ಲಿ ಯಾರೋ ನನಗೆ ನೀರಿನ ಬಗ್ಗೆ ಹಂಗೆ ಗೊತ್ತು ಹಿಂಗ್ ಗೊತ್ತು ಅಂತಾರೆ. ತುಂಬಾ ಜನ ಇವತ್ತಿದ್ದಾರೆ, ಹೋಗಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಸಾಹೇಬ್ರಿಗೋಸ್ಕರ ಹಗಲು ಪಂಪ್ ಹೌಸ್ ಹತ್ರ ಸಾಹೇಬ್ರು ಮೇಲ್ಗಡೆ ಚಾನಲ್ ಹತ್ರ ಹೋಗ್ತಾ ಇದ್ರೆ ಕಷ್ಟ ಪಡ್ಬೇಕಾಗಿತ್ತು. ಇಲ್ಲಿ ನಮ್ಮ ನಗರಸಭೆ ಸಿಬ್ಬಂದಿಗಳಿದ್ದಾರೆ, ಕೆಲವರು ಇನ್ನ ರಿಟೈರ್ಡ್ ಆಗಿದ್ದಾರೆ, ಈಗಲೂ ಇದ್ದಾರೆ. ನಮ್ಮ ನರಸಿಂಹಣ್ಣ ಅವರೆಲ್ಲ ರಾತ್ರಿ ಎಲ್ಲ ಹೋಗಿ ಅಲ್ಲಿ ಇದ್ದು ಎಸ್ಕೇಪ್ ಗೇಟ್ ಎತ್ಕೊಂಡ್ ಬರ್ಬೇಕಾಗಿತ್ತು. ನಮ್ ಗಜೇಂದ್ರ ಆಗಿರ್ಬೋದು, ಹಿಂದೆ ಇದ್ದಂತ ನಮ್ ಗಜೇಂದ್ರ ಮಂಜಣ್ಣರ್ ಆಗಿರ್ಬೋದು, ನಮ್ AWE ಮಂಜುನಾಥ್ ರಾವ್ ಆಗಿರ್ಬೋದು, ತಿಮ್ರಾಯಪ್ಪ ಅವರಾಗಿರ್ಬೋದು, ತುಂಬಾ ಶ್ರಮ ಪಟ್ಟಿದ್ದಾರೆ. ಸಾಹೇಬ್ರನ್ನಂತೂ ತುಂಬಾ ಜನ ಆ ಭಾಗದಲ್ಲಿ ನಿಮ್ಗೆ ಇಲ್ಲಿ ಕುತ್ಕೊಂಡೆಲ್ಲ ನೋಡ್ತಿದ್ರ, ಕೆಳಮಟ್ಟಕ್ಕೆ ಬೈದಿದ್ದಾರೆ ಸಾಹೇಬ್ರನ್ನ. ಅದೇ ಕಂಡಾರೆ ನಮ್ ನಿದರ್ಶನ. ಯಾಕಂದ್ರೆ ನಂಗಿನ್ನ ಅವಾಗ 26-27 ವರ್ಷದ ಹುಡುಗ, ನಂಗೆ ತುಂಬಾ ನಿದರ್ಶನ. ನಮ್ ನಗರಸಭೆ ಎಂಪ್ಲಾಯಿಗಳು ರಾತ್ರಿ ಎಲ್ಲ ಹೋಗಿ ಆ ಸೊಳ್ಳೆಯಲ್ಲಿ ಕಚ್ಚಿಸ್ಕೊಂಡು ಊಟ ಇಲ್ದಲೆ ನೀರ್ ತಂದಿದ್ದಾರೆ. ಅದಕ್ಕೆ ನಮ್ಮ ಸಾಹೇಬ್ರಿಗೆ ನಾವ್ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ನಾನ್ ಹೇಳೋದೇನಂದ್ರೆ, ನಮ್ಮ ಶಿರಾ ನಗರದ ಜನತೆಗೆ ಸಾಹೇಬ್ರು ಪರಿಶ್ರಮನ ಉಳಿಸುವಂತದ್ದಾಗ್ಬೇಕು. ನೀರನ್ನ ವೇಸ್ಟ್ ಮಾಡ್ದಲೆ, ನೀರನ್ನ ಅತಿಯಾಗಿ ಮಿತವಾಗಿ ಬಳಸಿ ಒಳ್ಳೇದಾಗೋದಕ್ಕೆ ಮುಂದಿನ ದಿನಗಳಿಗೆ ನಮ್ಗೆ ನೀರಿನ ಅವಶ್ಯಕತೆ ಜಾಸ್ತಿ ಅಭಾವ ಆಗ್ಬಾರ್ದು. ಏನಂದ್ರೆ ಈಗ ಮಳೆ ಬರ್ತಾ ಇಲ್ಲ, ಹೇಮಾವತಿ ಬರೋದ್ರಿಂದನೇ ಕೋಡಿ ಹೋಗ್ತಾ ಇರೋದು. ತುಂಬಾ ಜನ ಸಾಹೇಬ್ರಿಗೆ ಗೇಲಿ ಮಾಡಿದ್ದಾರೆ, ಬರಲ್ಲ ಆ ತರದೆಲ್ಲ. ಈಗ ನಮ್ಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ನೀರು ತುಂಬುತ್ತಿದ್ದು. ಸೆಪ್ಟೆಂಬರ್ ಮೊದಲನೇ ಈಗಾಗಲೇ 15 ದಿವಸದಿಂದ ನಮಗೆ ಕೋಡಿ ಬಿದ್ದೋಗಿದೆ. ಹಾಗಾಗಿ
ನಾನು ಏನ್ ಹೇಳೋದೇನಂದ್ರೆ ನೀರು ತರೋದಕ್ಕೆ ಜಯಚಂದ್ರ ಅವರ ತುಂಬಾ ಇದಿದೆ. ನಾನು ವೈಯಕ್ತಿಕವಾಗಿ ಹೇಳಿರೋದೇನಂದ್ರೆ ಹೇಮಾವತಿ ತಾಯಿಯ ಒಂದು ಪ್ರತಿಮೆ ನೆಟ್ಟು ಅದನ್ನ ಸುಂದರವಾಗಿ ಒಂದು ಪಾರ್ಕ್ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧ್ಯಕ್ಷರಲ್ಲಿ ಸಾಹೇಬ್ರಲ್ಲೂ ಮನವಿ ಮಾಡ್ತೀನಿ. ತಾವು ಇದನ್ನ ಆದಷ್ಟು ಬೇಗ ಮಾಡಿದ್ರೆ ನಮ್ಗೊಂದು ಇದಾಗುತ್ತಣ್ಣ, ನಮ್ಮ ಊರಿನ ಜನ ನೋಡೋದಕ್ಕೆ ಒಂದು ಇದಾಗುತ್ತೆ. ತುಂಬಾ ಅವಶ್ಯಕತೆ ಇದೆ ಅಣ್ಣ. ದಯವಿಟ್ಟು ನಿಮ್ಗೆ ಕೈ ಜೋಡಿಸಿ ಕೇಳ್ತೀನಿ, ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ.